ಸಿಂಹ ರಾಶಿ ವರ್ಷ ಭವಿಷ್ಯ 2026. ಸಿಂಹ ರಾಶಿಯವರ ವರ್ಷ ಭವಿಷ್ಯ ಹೇಗಿರಲಿದೆ? ವೀಕ್ಷಕರೆಲ್ಲರಿಗೂ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2026 ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಇಲ್ಲಿ ಗ್ರಹಗತಿಗಳ ಕೃಪೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಹೊಸ ವರ್ಷದ ಪ್ರಾರಂಭವಾಗಿ ಆಗಿದೆ. ಸದ್ಯ ಹೊಸ ವರ್ಷದಲ್ಲಿ ಶನಿ, ಗುರು, ರಾಹುಕೇತು ಸೇರಿದಂತೆ ಅನೇಕ ಪ್ರಮುಖ ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆ ಮಾಡಲಿವೆ. ಗ್ರಹಗಳ ಈ ಸಂಚಾರವು ಪ್ರತಿ ರಾಶಿಚಕ್ರದ ಜನರ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ 12 ರಾಶಿಯವರ ಜೀವನದಲ್ಲಿ 2026ರ ವರ್ಷ ಯಾರಿಗೆ ಲಾಭ ತರಲಿದೆ, ಯಾರಿಗೆ ನಷ್ಟ ತರಲಿದೆ ಎಂಬುದು ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿರಲಿದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಅನೇಕ ಪ್ರಮುಖ ಗ್ರಹಗಳು ಮತ್ತು ನಕ್ಷತ್ರಪುಂಜಗಳ ರಾಶಿಚಕ್ರ ಚಿಹ್ನೆಗಳಲ್ಲಿ ಬದಲಾವಣೆಯಾಗಲಿದೆ. ವರ್ಷದ ಆರಂಭದಲ್ಲಿ ಸೂರ್ಯನು ಧನು ರಾಶಿಯಿಂದ ಹೊರಬಂದು ಮಕರ ರಾಶಿಗೆ ಸಾಗುತ್ತಾನೆ. ಇದರ ನಂತರ ಗುರು, ಶುಕ್ರ, ಶನಿ, ರಾಹುಕೇತು ಸೇರಿದಂತೆ ಅನೇಕ ದೊಡ್ಡ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಇಲ್ಲಿ ಗ್ರಹಗತಿಗಳ ಚಲನೆ ಮತ್ತು ನಕ್ಷತ್ರಪುಂಜಗಳ ಸ್ಥಾನ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಜಾತಕದವರ ಮೇಲೆ ಖಂಡಿತ ಕಂಡು ಬರಲಿವೆ. ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರು ಸಹ ಸಾಕಷ್ಟು ಉಪಯುಕ್ತ ಫಲಗಳನ್ನು ವರ್ಷಪೂರ್ತಿ ಹೊಂದಲಿದ್ದಾರೆಂದು ಉಲ್ಲೇಖಿಸಲಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿ ಹೊಸ ವರ್ಷವು ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಗತಿಯನ್ನು ಕರುಣಿಸಲಿದೆ ಅನ್ನೋದನ್ನು ವಿಸ್ತಾರವಾಗಿ ನೋಡೋಣ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ 2026 ವರ್ಷವು ಅದ್ಭುತ ಮತ್ತು ಅನಿರೀಕ್ಷಿತ ಯಶಸ್ಸಿನ ವರ್ಷ. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಶುಭ ಸಮಯ. ಹಿಂದೆ ನೀವು ಗಳಿಸಿದ ಅನುಭವ ಮತ್ತು ತಂತ್ರಗಳನ್ನು ಯಶಸ್ವಿಯಾಗಿ ಅನ್ವಯಿಸುವ ಸಮಯ ಇದು. ಸಂಪನ್ಮೂಲಗಳ ಬಗ್ಗೆ ನಿಮ್ಮ ದಕ್ಷತೆ ಮತ್ತು ತೀಕ್ಷ್ಣವಾದ ತಿಳುವಳಿಕೆಯು ನಿಮ್ಮನ್ನು ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಈ ವರ್ಷ ಪ್ರತಿದಿನವನ್ನು ಗೌರವಿಸಿ, ಏಕೆಂದರೆ ಅಜಾಗರೂಕತೆಯು ಅಮೂಲ್ಯವಾದ ಅವಕಾಶಗಳಿಗೆ ಕಾರಣವಾಗಬಹುದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಮರುಪರಿಶೀಲಿಸುವುದು ಅತ್ಯಗತ್ಯ. ವರ್ಷದ ಮೊದಲ 2 ತಿಂಗಳುಗಳಲ್ಲಿ ಇತರರ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ನೀವು ಅನಗತ್ಯ ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು. ಅರ್ಥಹೀನ ವಿವರಣೆಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ನಿಮ್ಮ ನಿರ್ಣಯಗಳಲ್ಲಿ ದೃಢವಾಗಿರಿ. ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಹೊಸ ಆದಾಯದ ಮೂಲಗಳ ಸೃಷ್ಟಿಗೆ ಸಕಾರಾತ್ಮಕ ಅವಕಾಶಗಳಿವೆ. ಈ ವರ್ಷ ಹೃದಯ ಸಂಬಂಧಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಭಾವನೆಗಳ ಶಾಖದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನೋವಿನಿಂದ ಕೂಡಿರಬಹುದು. ಕುಟುಂಬದಿಂದ ಸೈದ್ಧಾಂತಿಕ ಅಥವಾ ದೈಹಿಕ ಅಂತರವು ನಿಮ್ಮನ್ನು ಆವರಿಸಲು ಬಿಡಬೇಡಿ ಮತ್ತು ಪ್ರೀತಿಪಾತ್ರರೊಂದಿಗೆ ಸಂವಹನವನ್ನು ಸ್ಥಾಪಿಸಬೇಡಿ. ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ಬದಲು ಫಲಿತಾಂಶಗಳ ಮೂಲಕ ಅವುಗಳನ್ನು ಸಾಬೀತುಪಡಿಸಿ. ಜೀವನೋಪಾಯಕ್ಕಾಗಿ ವಿದೇಶ ಪ್ರವಾಸ ಮಾಡುವುದು ಪ್ರಯೋಜನಕಾರಿಯಾಗಿದೆ, ಆದರೆ ಪ್ರವಾಸೋದ್ಯಮಕ್ಕಾಗಿ ಮಾತ್ರ ಪ್ರಯಾಣಿಸುವುದು ಆರೋಗ್ಯದ ತೊಡಕುಗಳಿಗೆ ಕಾರಣವಾಗಬಹುದು. ಈ ವರ್ಷ ಸಾಮಾಜಿಕ ರೂಢಿಗಳು ಮತ್ತು ಧಾರ್ಮಿಕ ನಿಯಮಗಳನ್ನು ಉಲ್ಲಂಘಿಸುವುದನ್ನು ತಪ್ಪಿಸಿ, ಏಕೆಂದರೆ ಖ್ಯಾತಿ ಕಳೆದುಕೊಳ್ಳುವ ಅಪಾಯವಿದೆ. ನಿಮ್ಮ ಸಂಗ್ರಹವಾದ ಸಂಪತ್ತಿನ ಒಂದು ಭಾಗವನ್ನು ದಾನಕ್ಕೆ ದಾನ ಮಾಡಲು ಮರೆಯದಿರಿ, ಅದು ನಿಮಗೆ ಅಪಾರ ಆಧ್ಯಾತ್ಮಿಕ ಸಂತೋಷವನ್ನು ತರುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಜ್ಞಾನದ ಬಾಯಾರಿಕೆಯನ್ನು ಸೂಚಿಸುತ್ತದೆ. ಗಮನವು ಜ್ಞಾನವನ್ನು ಗಳಿಸುವುದರ ಮೇಲೆ ಮಾತ್ರ ಇರುತ್ತದೆ. ಪ್ರಯಾಣವು ಸಮೃದ್ಧಿ ಮತ್ತು ಹೊಸ ದೃಷ್ಟಿಕೋನಗಳಿಗೆ ಬಾಗಿಲು ತೆರೆಯುತ್ತದೆ, ಆದ್ದರಿಂದ ಪ್ರಯಾಣಿಸಲು ಯಾವುದೇ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ವರ್ಷದ ಮಧ್ಯದಲ್ಲಿ ಕುಟುಂಬದ ಜವಾಬ್ದಾರಿಗಳು ಮತ್ತು ಆದಾಯ ಮತ್ತು ವೆಚ್ಚದಲ್ಲಿನ ಅಸಮತೋಲನದಿಂದಾಗಿ ಕೆಲವು ಮಾನಸಿಕ ಆತಂಕಗಳು ಉದ್ಭವಿಸಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ವರ್ಷದ ಮೊದಲ 3 ತಿಂಗಳುಗಳು ಎಚ್ಚರಿಕೆಯ ಅಗತ್ಯವಿರುತ್ತದೆ. ಶಸ್ತ್ರಚಿಕಿತ್ಸೆ ಸಾಧ್ಯ, ಆದ್ದರಿಂದ ಜಾಗರೂಕರಾಗಿರಿ. ಈ ವರ್ಷ ಸ್ಥಳಾಂತರ ಅಥವಾ ವಿದೇಶ ಪ್ರಯಾಣ ಬಯಸುವವರಿಗೆ ದಾರಿ ಮಾಡಿಕೊಡುತ್ತದೆ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ದೌರ್ಬಲ್ಯವನ್ನು ನಿಮ್ಮ ಶತ್ರುಗಳು ಅರಿತುಕೊಳ್ಳಲು ಬಿಡಬೇಡಿ. ಕಾನೂನು ವಿವಾದಗಳಲ್ಲಿ ನೀವು ಜಯಗಳಿಸುತ್ತೀರಿ. ಈ ವರ್ಷ ನಿಮ್ಮ ಜೀವನಕ್ಕೆ ಅಭೂತಪೂರ್ವ ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ನಿಮ್ಮ ದಕ್ಷತೆ ಮತ್ತು ಕೆಲಸದ ಗುಣಮಟ್ಟ ನಾಟಕೀಯವಾಗಿ ಸುಧಾರಿಸುತ್ತದೆ. ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಮತ್ತು ಕಲೆ, ಸೌಂದರ್ಯ ಮತ್ತು ಜೀವನದ ಸೂಕ್ಷ್ಮ ಅಂಶಗಳ ಬಗ್ಗೆ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ. ನಿಮ್ಮ ರೋಮಾಂಚಕ ಜೀವನ ಶೈಲಿ ಸಮಾಜಕ್ಕೆ ಸ್ಫೂರ್ತಿಯ ಮೂಲವಾಗುತ್ತದೆ. ಈ ವರ್ಷ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯದಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ನಿಮ್ಮ ಆಸಕ್ತಿ ಬೆಳೆಯುತ್ತದೆ. ಅಲ್ಲಿ ನೀವು ನಿಮ್ಮ ವಿಶಿಷ್ಟ ಗುರುತು ಬಿಡುವಲ್ಲಿ ಯಶಸ್ವಿಯಾಗುತ್ತೀರಿ. ವಾರ್ಷಿಕ ಲೆಕ್ಕಾಚಾರಗಳ ಪ್ರಕಾರ ಈ ವರ್ಷ ಹೊಸ ಆರಂಭಗಳು ಮತ್ತು ದೀರ್ಘಾವಧಿಯ ಗುರಿಗಳ ಸಾಧನೆಯ ವರ್ಷವಾಗಿದೆ.
ವ್ಯವಹಾರ ದೃಷ್ಟಿಕೋನದಿಂದ ನೀವು ದೀರ್ಘಾವಧಿಯಲ್ಲಿ ಹೆಚ್ಚು ಯಶಸ್ವಿಯಾಗುವ ಕೆಲವು ಭವ್ಯ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ. 2026ರ ಜಾತಕದ ಪ್ರಕಾರ ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಶಿಸ್ತು ಮತ್ತು ಕ್ರಮಬದ್ಧತೆಯನ್ನು ಸೇರಿಸಿಕೊಂಡರೆ ದೈನಂದಿನ ಜೀವನದ ಅಡೆತಡೆಗಳು ಸ್ವಯಂಚಾಲಿತವಾಗಿ ಕಣ್ಮರೆಯಾಗುತ್ತವೆ. ನಿಮ್ಮ ಸಕಾರಾತ್ಮಕತೆ ಮತ್ತು ದೃಢನಿಶ್ಚಯದಿಂದ ನಕಾರಾತ್ಮಕ ಶಕ್ತಿಯನ್ನು ಸೋಲಿಸಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಗಾಗಿ ಬಲವಾದ ಬಯಕೆ ಉದ್ಭವಿಸುತ್ತದೆ, ಆದರೆ ಜ್ಯೋತಿಷ್ಯವು ಅತಿಯಾದದ್ದನ್ನು ತಪ್ಪಿಸಲು ಸಲಹೆ ನೀಡುತ್ತದೆ. ಒಟ್ಟಾರೆಯಾಗಿ ಈ ಪೂರ್ತಿ ವರ್ಷವು ಬಹುತೇಕ ನಿಮಗೆ ಶುಭ ಫಲಗಳನ್ನು ಕರುಣಿಸಲಿದ್ದು, ಕೆಲಕಡೆಗಳಲ್ಲಿ ಮಾತ್ರ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು. ವೀಕ್ಷಕರೇ, ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೊಸ ವರ್ಷ ಅಂದರೆ 2026ರ ವರ್ಷವು ಹೇಗಿರಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.